ನೋಡೋದಕ್ಕೆ ನೆರಿಗೆ ಮಡಿಕೆಗಳ ಮುದ್ದೆಯಂತೆ ಕಾಣುವ ವಾಲ್ನಟ್ಸ್ ಡ್ರೈ ಫ್ರೂಟ್ಸ್ ಪಟ್ಟಿಯಲ್ಲೇ ಅನನ್ಯವಾದವು. ಕಾರಣ ಅವುಗಳಲ್ಲಿರುವ ಸತ್ವಗಳ ಸಾಂದ್ರತೆ. ಉತ್ತಮ ಕೊಬ್ಬಿನ ಸಾಂದ್ರತೆ, ಪ್ರೋಟೀನ್ ಮತ್ತು ಸೂಕ್ಷ್ಮ ಪೋಷಕಾಂಶಗಳಿಂದ ಕೂಡಿರೋ ವಾಲ್ನಟ್ ಒಂದು ರೀತಿ ಸೂಪರ್ ಫುಡ್ ಇದ್ದ ಹಾಗೆ. ವಾಲ್ನಟ್ ತಿನ್ನೋದ್ರಿಂದ ಆರೋಗ್ಯಕ್ಕೆ ಆಗೋ ಲಾಭಗಳೇನು ಅಂತ ನಾವು ಈ ವರದಿಯಲ್ಲಿ ನೋಡೋಣ ಬನ್ನಿ. ಇತ್ತೀಚಿನ ವರ್ಷಗಳಲ್ಲಿ ಸೂಪರ್ ಫುಡ್ಗಳ ಭರಾಟೆ ಸಿಕ್ಕಾಪಟ್ಟೆ ಹೆಚ್ಚಿದೆ. ಅಂದ್ರೆ ಕಡಿಮೆ ಪ್ರಮಾಣದ ಆಹಾರ ತಿಂದಾಗ್ಲೂ ಅತಿ ಹೆಚ್ಚಿನ ಸತ್ವಗಳನ್ನ ನೀಡುವಂಥವು ಯಾವುವು ಅನ್ನೋದನ್ನ ಆಧರಿಸಿ ಆಹಾರಗಳಲ್ಲಿ ಸೂಪರ್ ಫುಡ್ ಪಟ್ಟವನ್ನ ನೀಡಲಾಗ್ತಾ ಇದೆ. ಇದೇ ನಿಟ್ಟಿನಲ್ಲಿ ಅತಿ ಹೆಚ್ಚು ಜನಪ್ರಿಯವಾದವು ಕಾಯಿಗಳು ಮತ್ತು ಕಿರುಬೀಜಗಳು, ಅಂದ್ರೆ ಡ್ರೈ ಫ್ರೂಟ್ಸ್ ಹಾಗೂ ಸೀಡ್ಸ್. ಕೆಲವನ್ನು ಸತ್ವಕ್ಕಾಗಿ, ಕೆಲವನ್ನ ರುಚಿಗಾಗಿ, ಕೆಲವನ್ನ ಖಯಾಲಿಗಾಗಿ, ಕೆಲವನ್ನ ಕುತೂಹಲಕ್ಕಾಗಿ, ಹೀಗೆ ಹಲವಾರು ಕಾರಣಗಳಿಗಾಗಿ ಈ ಕಾಯಿ ಬೀಜಗಳನ್ನ ಮೆಲ್ಲುವವರ ಸಂಖ್ಯೆ ಹೆಚ್ಚಿದೆ. ಉತ್ತಮ ಕೊಬ್ಬಿನ ಸಾಂದ್ರತೆ, ಪ್ರೋಟೀನ್ ಮತ್ತು ಸೂಕ್ಷ್ಮ ಪೋಷಕಾಂಶಗಳನ್ನ ಆಧರಿಸಿ ಹೇಳುವಾಗ ಇವು ಮೊದಲ ಸ್ಥಾನದಲ್ಲಿ ನಿಲ್ಲುತ್ತವೆ. ಅಂಥದ್ದೊಂದು ಬೀಜ ಅಂದ್ರೆ ವಾಲ್ನಟ್. ನೋಡೋದಕ್ಕೆ ನೆರಿಗೆ ಮಡಿಕೆಗಳ ಮುದ್ದೆಯಂತೆ ಕಾಣುವ ವಾಲ್ನಟ್ಗಳು ಬೀಜ ಅಥವಾ ಕಾಯಿಗಳ ಸಾಲಿನಲ್ಲೇ ಅನನ್ಯವಾದವು. ಕಾರಣ ಅವುಗಳಲ್ಲಿರುವ ಸತ್ವಗಳ ಸಾಂದ್ರತೆ. ತಾಜಾ ವಾಲ್ನಟ್ಗಳು ಹಾಗೆಯೇ ತಿನ್ನೋದಕ್ಕೆ ಇಷ್ಟವಾಗುತ್ತವೆ. ಅದರಲ್ಲೂ ದೊಡ್ಡ ಚಿಪ್ಪನ್ನ ಕುಟ್ಟಿ ಒಡೆದು ಒಳಗಿನ ಅಂಕುಡೊಂಕಾದ ವಾಲ್ನಟ್ ತಿನ್ನೋದು ಹಲವರಿಗೆ ಪ್ರಿಯವಾದ ಕೆಲಸ. ಅವುಗಳನ್ನ ಸ್ಯಾಲೆಡ್ಗಳಲ್ಲಿ ಬಳಸಿ ಮೆತ್ತನೆಯ ಸ್ಯಾಲೆಡ್ಗಳಿಗೆ ಕುರುಂ ರುಚಿಯನ್ನ ನೀಡಬಹುದು. ಹೀಗಿರುವ ವಾಲ್ನಟ್ ತಿನ್ನೋದ್ರಿಂದ ಆರೋಗ್ಯಕ್ಕೆ ಆಗುವ ಲಾಭಗಳೇನು? ಬನ್ನಿ ತಿಳಿಯೋಣ. ಹೃದಯದ ಮಿತ್ರ. ಒಳ್ಳೆಯ ಆರೋಗ್ಯಕರ ಕೊಬ್ಬನ್ನ ದೇಹಕ್ಕೆ ನೀಡೋದ್ರಿಂದ ಕೆಟ್ಟ ಕೊಬ್ಬನ್ನ ಕಂಟ್ರೋಲ್ ಮಾಡಬಹುದು ಅನ್ನೋದು ಶರೀರ ಸ್ವಾಸ್ಥ್ಯದ ಸರಳ ತತ್ವ. ಅಂತೆಯೇ ದೈನಂದಿನ ಆಹಾರದಲ್ಲಿ ಸ್ವಲ್ಪ ವಾಲ್ನಟ್ಗಳನ್ನ ಸೇರಿಸಿಕೊಳ್ಳೋದ್ರಿಂದ ಕೆಟ್ಟ ಕೊಬ್ಬು ಹೆಚ್ಚೋದನ್ನ ಕಡಿಮೆ ಮಾಡಿ ಹೃದಯದ ಆರೋಗ್ಯವನ್ನ ಕಾಪಾಡಬಹುದು. ಕೊಲೆಸ್ಟ್ರಾಲ್ ಜಮೆಯಾಗದಂತೆ ತಡೆಯುವ ಉದ್ದೇಶ ಇದ್ರೆ ವಾಲ್ನಟ್ ತಿನ್ನೋದು ನೆರವಾಗಬಹುದು. ಮೆದುಳಿನ ಕ್ಷೇಮಕ್ಕೆ. ನಮ್ಮ ಮಸ್ತಿಷ್ಕದ ಕ್ಷಮತೆ ಹೆಚ್ಚೋದಕ್ಕೆ ಹಲವು ರೀತಿಯ ಸತ್ವಗಳು ಬೇಕಾಗತ್ವೆ. ಆ ಪೈಕಿ ಹೆಚ್ಚಿನ ಸತ್ವಗಳು ವಾಲ್ನಟ್ನಲ್ಲಿ ದೊರೆಯುತ್ತವೆ. ಅದರಲ್ಲೂ ಮುಖ್ಯವಾಗಿ ಈ ಬೀಜದಲ್ಲಿರುವ ಒಮೆಗಾ 3 ಕೊಬ್ಬಿನಾಮ್ಲದಿಂದ ನೆನಪು ಮತ್ತು ಏಕಾಗ್ರತೆ ಹೆಚ್ಚುತ್ತೆ ಅನ್ನತ್ತೆ ಅಧ್ಯಯನಗಳು. ಜೊತೆಗೆ ವಾಲ್ನಟ್ನಲ್ಲಿರುವ ಪಾಲಿಫೆನಾಲ್ಗಳು, ಆಲ್ಫಾ ಲಿನೋಲಿಕ್ ಆಮ್ಲಗಳು ಮತ್ತು ಇತರ ಉತ್ಕರ್ಷಣ ನಿರೋಧಕಗಳು ಮೆದುಳಿನ ಉರಿಯೂತವನ್ನ ತಪ್ಪಿಸಿ ಅದರ ಯೋಗಕ್ಷೇಮವನ್ನ ಕಾಪಾಡುತ್ತವೆ. ತೂಕ ಇಳಿಕೆಗೆ. ಕಾಯಿ ಬೀಜಗಳನ್ನ ತಿನ್ನೋದ್ರಿಂದ ತೂಕ ಹೆಚ್ಚುತ್ತೆ ಎಂಬ ತಪ್ಪು ಕಲ್ಪನೆ ಹಲವರಲ್ಲಿದೆ. ನಿಜ ವಿಷಯವೇನೆಂದ್ರೆ ಕಾಯಿ ಬೀಜಗಳಿಂದ ತೂಕವನ್ನ ಆರೋಗ್ಯಕರ ಮಟ್ಟದಲ್ಲಿ ನಿರ್ವಹಿಸಲು ನೆರವು ದೊರೆಯುತ್ತೆ. ಉತ್ತಮ ಪ್ರಮಾಣದ ಕೊಬ್ಬು, ಪ್ರೋಟೀನ್, ನಾರು ಮತ್ತು ಸೂಕ್ಷ್ಮ ಪೋಷಕಾಂಶಗಳು ಸಾಂದ್ರವಾಗಿರುವ ಈ ತಿನಿಸುಗಳು ಅಗತ್ಯಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ತಿನ್ನದಂತೆ ಹಸಿವನ್ನ ಕಂಟ್ರೋಲ್ ಮಾಡುತ್ತವೆ. ಇದರಿಂದ ದೀರ್ಘಕಾಲದವರೆಗೆ ಹೊಟ್ಟೆ ತುಂಬಿದ ಅನುಭವವೇ ಉಳಿಯುತ್ತೆ ಮತ್ತು ತೂಕ ನಿಯಂತ್ರಣಕ್ಕೆ ಸಹಾಯಕವಾಗುತ್ತೆ. ಜೀರ್ಣಾಂಗಗಳ ಕ್ಷಮತೆ ಹೆಚ್ಚಳ. ನಮ್ಮ ಜೀರ್ಣಾಂಗಗಳಲ್ಲಿರುವ ಆರೋಗ್ಯಕರ ಬ್ಯಾಕ್ಟೀರಿಯಾಗಳನ್ನ ನೇರವಾಗಿ ಹೆಚ್ಚಿಸುವಂತಹ ಆಹಾರಗಳನ್ನ ಪ್ರೋಬಯೋಟಿಕ್ ಎನ್ನಲಾಗುತ್ತೆ. ಹಾಗೆ ನೇರ ಹೆಚ್ಚಳಕ್ಕೆ ಕಾರಣವಾಗದೆ ಅವುಗಳಿಗೆ ಗ್ರಾಸವಾಗಿ ಒದಗುವ ಮೂಲಕ ಪರೋಕ್ಷವಾಗಿ ಒಳ್ಳೆಯ ಬ್ಯಾಕ್ಟೀರಿಯಾಗಳನ್ನ ಹೆಚ್ಚಿಸುವ ಆಹಾರಗಳನ್ನ ಪ್ರೀಬಯೋಟಿಕ್ ಎನ್ನಲಾಗುತ್ತೆ. ವಾಲ್ನಟ್ ಪ್ರೀಬಯೋಟಿಕ್ ಸಾಲಿಗೆ ಸೇರಿದೆ. ಇದರಲ್ಲಿರುವ ನಾರು ಮತ್ತು ಪಾಲಿಫೆನಾಲ್ಗಳು ಕರುಳಿನ ಒಳ್ಳೆಯ ಬ್ಯಾಕ್ಟೀರಿಯಾಗಳನ್ನು ಹೆಚ್ಚಿಸಿ ಜೀರ್ಣಾಂಗಗಳ ಆರೋಗ್ಯ ಸುಧಾರಿಸಬಲ್ಲವು. ಉರಿಯೂತ ನಿವಾರಣೆ. ಇದರಲ್ಲಿ ಹಲವು ರೀತಿಯ ಉತ್ಕರ್ಷಣ ನಿರೋಧಕಗಳಿವೆ.
ಮೆಲಟೋನಿನ್, ವಿಟಮಿನ್ ಇ, ಪಾಲಿಫೆನಾಲ್ಗಳು ದೇಹದಲ್ಲಿನ ಉರಿಯೂತ ಶಮನಕ್ಕೆ ಮಹತ್ವದ ನೆರವು ನೀಡುತ್ತವೆ. ಅದರಲ್ಲೂ ಅಂಡಲೆಯುವ ಮುಕ್ತ ಕಣಗಳನ್ನ ನಿರ್ಬಂಧಿಸಿ ಅವುಗಳು ತಂದೊಡ್ಡುವ ವಿಪತ್ತನ್ನ ದೂರ ಮಾಡುವಲ್ಲಿ ಉತ್ಕರ್ಷಣ ನಿರೋಧಕಗಳು ಅಗತ್ಯವಾಗಿ ಬೇಕು. ಮಧುಮೇಹ, ಹೃದ್ರೋಗಗಳು, ಕ್ಯಾನ್ಸರ್ನಂತಹ ತೊಂದರೆಗಳನ್ನ ದೂರ ಮಾಡಲು ಇಂತಹ ಸತ್ವಗಳು ಅಗತ್ಯ. ಇವೆಲ್ಲವೂ ಇರೋದಕ್ಕೆ ವಾಲ್ನಟ್ ನಮ್ಮ ಆಹಾರದ ಅತ್ಯುತ್ತಮ ಭಾಗ ಎಂದೆನಿಸಿಕೊಳ್ಳಬಲ್ಲದು. ಬ್ಯೂರೋ ರಿಪೋರ್ಟ್, ಜೀ ಕನ್ನಡ ನ್ಯೂಸ್.